ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು. ರಾಯರ ಹುಟ್ಟು ಹಬ್ಬದ ದಿನ ಅಂದರೆ ವರ್ಧಂತಿಯ ದಿನ. ನಾವೆಲ್ಲ ಪ್ರತಿ ವರ್ಷ ಹೇಗೆಲ್ಲ ಹುಟ್ಟು ಹಬ್ಬ ಆಚರಿಸ್ಕೊಳ್ತೀವಿ ಅದೇ ಥರ ರಾಯರಿಗೂ ಹುಟ್ಟುಹಬ್ಬ ಇದೆ. ಅದನ್ನು ನಾವು ವರ್ಧಂತಿ ಅಂತ ಹೇಳಿ ಆಚರಣೆ ಮಾಡ್ತೀವಿ. ರಾಯರ ಹುಟ್ಟಿದ ದಿನ ನಾವು ಏನೆಲ್ಲ ಸೇವೆ ಮಾಡಬಹುದು, ಮನೆಯಲ್ಲಿ ಯಾವ ರೀತಿ ಸರಳವಾಗಿ ರಾಯರ ಸೇವೆ ಮಾಡಬಹುದು, ಅಥವಾ ಮಠಕ್ಕೋಗಿ ರಾಯರ ಸೇವೆ ಯಾವ ರೀತಿ ಮಾಡಬಹುದು, ಅದರ ಬಗ್ಗೆ ತಿಳಿಸಿಕೊಡ್ತೇನೆ. ಈ ರೀತಿ ಸೇವೆ ಮಾಡುವ ಮೂಲಕ ರಾಯರಿಗೆ ಪ್ರಿಯವಾಗಬಹುದು. ಜೊತೆಗೆ ನಮ್ಮ ಕಷ್ಟಗಳನ್ನು ಕೂಡ ರಾಯರು ಕಳೀತಾರೆ. ನಮ್ಮ ಜನ್ಮದ ಪಾಪಗಳು ಸಹ ಕಲಿಯುತ್ತೆ ಅಂತ ಹೇಳಿ ಈ ವರ್ಧಂತಿಯ ದಿನ ರಾಯರ ಪೂಜೆಯನ್ನು ಮಾಡುವಂಥದ್ದು. ಯಾವೆಲ್ಲ ಸೇವೆ ಮಾಡಬಹುದು, ಯಾವೆಲ್ಲ ಪೂಜೆಗಳನ್ನ ಮಾಡಬಹುದು, ಮನೆಯಲ್ಲಿ ಯಾವ ರೀತಿ ಮಾಡೋದು, ಯಾವ ರೀತಿ ಮನೆಯಲ್ಲೇ ಸರಳವಾಗಿ ರಾಯರ ಪೂಜೆ ಮಾಡಬಹುದು, ಅದರ ಬಗ್ಗೆ ತಿಳಿಸಿಕೊಡ್ತೇನೆ. ರಾಘವೇಂದ್ರ ಸ್ವಾಮಿಗಳು ವೆಂಕಟನಾಥರಾಗಿ ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ಶ್ರೀಮತಿ ಗೋಪಮ್ಮ ಅವರಿಗೆ ಎರಡನೇ ಪುತ್ರರಾಗಿ 1595ರಲ್ಲಿ ಫಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯಂದು, ಅದು ಕೂಡ ಗುರುವಾರದಂದು, ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿದ್ದಾಗ, ಅಂದರೆ ಇಂದಿನ ತಮಿಳುನಾಡಿನ ಚಿದಂಬರ ಬಳಿಯ ಭುವನಗಿರಿಯಲ್ಲಿ ಜನಿಸಿದರು. ಅವರು ಹುಟ್ಟಿದ ದಿನ ನಮಗೆಲ್ಲ ಒಂದು ಹಬ್ಬ ಅಂತಲೇ ಹೇಳ್ಬಹುದು. ರಾಯರ ಭಕ್ತರು ಯಾರೆಲ್ಲ ಇದ್ದೀವಿ, ನಮಗೆಲ್ಲರಿಗೂ ರಾಯರು ಹುಟ್ಟಿದ ಹಬ್ಬ. ನಮ್ಮ ಹುಟ್ಟಿದ ಹಬ್ಬದ ದಿನ ನಾವೇಗೆ ಖುಷಿಯಾಗಿ ಆಚರಣೆ ಮಾಡ್ತೀವಿ, ಅದೇ ರೀತಿ ರಾಯರ ಹುಟ್ಟಿದಬ್ಬನೂ ಕೂಡ ನಮಗೆಲ್ಲ ಒಂದು ರೀತಿ ಹಬ್ಬನೇ. ಆವತ್ತಿನ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಶುಚಿಗೊಳಿಸಿ, ದೇವರ ಮನೆಯನ್ನು ಕೂಡ ಶುಚಿಗೊಳಿಸಿ, ರಾಯರ ಫೋಟೋ ಅಥವಾ ವಿಗ್ರಹವಿದ್ದರೆ ಅದನ್ನು ಸ್ವಚ್ಛಗೊಳಿಸಿ, ರಾಯರ ಫೋಟೋ ವಿಗ್ರಹಕ್ಕೆ ಗಂಧವನ್ನು ಹಚ್ಚಬೇಕು. ರಾಯರಿಗೆ ತುಂಬ ಇಷ್ಟವಾದಂತಹ ತುಳಸಿ ಹಾರವನ್ನಾಕಿ, ಅದೇ ರೀತಿ ರಾಯರಿಗೆ ಇಷ್ಟವಾದಂಥ ನೈವೇದ್ಯಗಳನ್ನು ಮಾಡಿ ರಾಯರಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು. ರಾಯರಿಗೆ ಹಾಲು, ಕಲ್ಲು ಸಕ್ಕರೆ, ಬಾಳೆಹಣ್ಣು ನೈವೇದ್ಯ ಮಾಡಿ, ಸಿಹಿ ಪೊಂಗಲ್ ಕೂಡ ನೈವೇದ್ಯ ಮಾಡಿ ಅರ್ಪಿಸಿ. ಆ ದಿನ ರಾಯರಿಗೆ ಬೆಲ್ಲದ ದೀಪವನ್ನು ಹಚ್ಚಿಡೋದು ತುಂಬಾ ವಿಶೇಷ. ನೀವು ಪ್ರತಿ ಗುರುವಾರ ರಾಯರಿಗೆ ಬೆಲ್ಲದ ದೀಪದ ತುಪ್ಪವನ್ನಾಕಿ ಆರತಿ ಮಾಡೋದ್ರಿಂದ ನಿಮ್ಮ ಕೋರಿಕೆಗಳು ಬೇಗನೆ ಈಡೇರುತ್ತೆ. ಬೆಲ್ಲದ ಆರತಿಯನ್ನು ಗುರುವಾರ ಬೆಳಿಗ್ಗೆ ಮಾಡಬಹುದು, ಇಲ್ಲಾಂದರೆ ಸಂಜೆ ಸಹ ನೀವು ಮಾಡಬಹುದು. ಈ ಬೆಲ್ಲದ ಆರತಿಯನ್ನು ನೀವು 5 ಗುರುವಾರ ಮಾಡಿ, ಇಲ್ಲಾಂದರೆ 9 ಗುರುವಾರ ಮಾಡಿ, ತುಂಬ ವಿಶೇಷ ಫಲಗಳು ಸಿಗುತ್ತದೆ. ಈ ಬೆಲ್ಲದ ಆರತಿಗಳನ್ನ ನೀವು ಮಾಡಬೇಕಾದ್ರೆ ಒಂದು ಕೋರಿಕೆ ಇಟ್ಕೊಂಡು ನೀವು ಈ ಬೆಲ್ಲದ ಆರತಿಯನ್ನು ಮಾಡಿ. ರಾಯರ ಹುಟ್ಟು ಹಬ್ಬದ ದಿನ ಧೂಪ ದೀಪ ಆರತಿ ಮಾಡಿ ರಾಯರನ್ನು ನಂಬಿಕೆ ಇಟ್ಟು ರಾಯರ ಸೇವೆಯನ್ನು ಮಾಡಿ, ಖಂಡಿತ ಫಲ ಸಿಗುತ್ತದೆ. ರಾಯರ ಪೂಜೆ ಎಲ್ಲ ಆದಮೇಲೆ ಕೈಯಲ್ಲಿ ಅಕ್ಷತೆ ಕಾಲು ತುಳಸಿಯನ್ನು ಇಟ್ಕೊಂಡು ರಾಯರ ಮಂತ್ರವನ್ನು ಪಠಿಸಬೇಕು. ರಾಯರ ಮಂತ್ರವನ್ನು 9 ಬಾರಿ ಪಠಿಸಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತೇಳಿ 9 ಬಾರಿ ಪಠಿಸಿ, ಆ ಕೈಯಲ್ಲಿ ಅಕ್ಷತೆ ತುಳಸಿಯನ್ನು ರಾಯರ ಫೋಟೋಕ್ಕೆ ಹಾಕಿ, ರಾಯರೇ ನನ್ನ ಬೇಡಿಕೆಗಳನ್ನ ಬೇಗನೆ ಈಡೇರಿಸಿ ಕೊಡಿ ಅಂತೇಳಿ ನೀವು ಕೈಯಲ್ಲಿರೋ ಅಕ್ಷತೆ ತುಳಸಿಯನ್ನು ರಾಯರ ಫೋಟೋಕ್ಕೆ ಹಾಕಿ. ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿ, ತುಂಬಾ ಒಳ್ಳೆಯದು. ರಾಯರ ಮಂತ್ರಗಳು ಜಪಿಸೋಕೆ ಬರೋದಿಲ್ಲ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ನೀವು ರಾಯರ ಮಂತ್ರವನ್ನು ಪಠನೆ ಮಾಡಬಹುದು. ಇಷ್ಟು ಮಾಡೋದ್ರಿಂದ ರಾಯರ ಒಂದು ಅನುಗ್ರಹ ನಮಗಾಗುತ್ತೆ. ಯಾರೆಲ್ಲ ಅವತ್ತಿನ ದಿನ ಪೂಜೆ ಮಾಡ್ತಿರೋ ಎಲ್ಲರಿಗೂ ಕೂಡ ರಾಯರ ಅನುಗ್ರಹ ಸಿಗುತ್ತೆ. ಇನ್ನು ಯಾರ ಮನೆಯಲ್ಲಿ ರಾಯರ ಫೋಟೋ ಇಲ್ಲ, ವಿಗ್ರಹವಿಲ್ಲ, ಅಂಥವರು ಕೂಡ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿ, ತುಂಬಾ ಒಳ್ಳೆಯದು. ರಾಯರ ಹುಟ್ಟು ಹಬ್ಬ ಇದೇ ತಿಂಗಳು ಫೆಬ್ರವರಿ 24ನೇ ತಾರೀಕಿದೆ. ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಶುಚಿ ಮಾಡಿಕೊಂಡು ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ, ರಾಯರ ಫೋಟೋ ಇದ್ದರೆ ಫೋಟೋವನ್ನು ಒರೆಸಿ, ಶ್ರೀಗಂಧವನ್ನು ಹಚ್ಚಿ, ತುಳಸಿ ಹಾರವನ್ನಿಟ್ಟು, 2 ಬೆಲ್ಲದ ದೀಪವನ್ನು ಹಚ್ಚಿಟ್ಟು ನಿಮ್ಮ ಬೇಡಿಕೆಗಳನ್ನ ರಾಯರ ಬಳಿ ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವರಿಗೆ ಮೊದಲು ದೀಪವನ್ನು ಹಚ್ಚಿಟ್ಟು ಆಮೇಲೆ ರಾಯರ ಪೂಜೆಯನ್ನು ಮಾಡಿ.
ಆವತ್ತಿನ ದಿನ ರಾಯರ ಮಠಕ್ಕೆ ಪ್ರತಿಯೊಬ್ಬರೂ ಹೋಗಿ ರಾಯರ ದರ್ಶನವನ್ನು ಮಾಡಿ ಅಲ್ಲಿ ಅನ್ನದಾನ ಪ್ರಸಾದವನ್ನು ಸ್ವೀಕಾರ ಮಾಡಿ. ತುಂಬಾ ಒಳ್ಳೆಯದು. ನೀವು ಮಾಡಿದಂಥ ಪಾಪ ಕರ್ಮಗಳು ದೂರವಾಗುತ್ತದೆ. ಇನ್ನು ಆವತ್ತಿನ ದಿನ ರಾಯರ ಮಠದಲ್ಲಿ ಯಾವೆಲ್ಲ ಸೇವೆಗಳು ನಡೀತದೆ ಅಂದರೆ ರಥೋತ್ಸವ ಸೇವೆ ಇರುತ್ತೆ, ಇನ್ನು ಪಂಚಾಮೃತ ಅಭಿಷೇಕ ಇರುತ್ತೆ, ಭಜನೆ ಇರುತ್ತೆ. ಆವತ್ತಿನ ದಿನ ವಿಶೇಷವಾದ ಸೇವೆಗಳನ್ನ ಮಾಡ್ತಾ ಇರ್ತಾರೆ. ನೀವು ಎಲ್ಲ ಸೇವೆಗಳಲ್ಲೂ ಕೂಡ ಭಾಗವಹಿಸಬಹುದು. ರಾಯರು ಎಲ್ಲರಿಗೂ ಗೊತ್ತಿರುವಂತೆ ವಿಷ್ಣುವಿನ ಭಕ್ತರು. ವಿಷ್ಣುವಿನ ಒಂದು ವರ ಪ್ರಸಾದನೆ ನಮ್ಮ ಗುರುರಾಯರು. ಹಾಗಾಗಿ ಎಲ್ಲರೂ ಆವತ್ತಿನ ದಿನ ಗುರುರಾಯರ ಸೇವೆಯನ್ನು ಮಾಡಿ. ನಿಮ್ಮ ಕಷ್ಟಗಳು ಏನೇ ಇದ್ದರೂ ರಾಯರು ನೆರವೇರಿಸಿ ಕೊಡ್ತಾರೆ. ರಾಯರನ್ನು ನಂಬಿಕೆ ಇಟ್ಟು ರಾಯರ ಸೇವೆಯನ್ನು ಮಾಡಿ. ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.